ಎಲ್ರಿಗೂ ನಮಸ್ಕಾರ. ಎಷ್ಟು ತುಂಬ ಗ್ಯಾಪ್ ಆದಮೇಲೆ ಎಕ್ಸ್ಟ್ರಾಸ್ ಮತ್ತೆ ಸ್ಟಾರ್ಟ್ ಆಗ್ತಿದೆ. ಸ್ಟಾರ್ಟ್ ಆಗುತ್ತೆ, ಸ್ಟಾಪ್ ಆಗುತ್ತೆ. ಏನಾದರೂ ಡಿಫ್ರೆಂಟ್ ಆಗಿದೆ ಕಂಟೆಂಟ್ ಮಾಡ್ಬೋದು. ಸುಮ್ಮನೆ ಎಲ್ಲನೂ ದಿನ ಏನು ಮಾಡೋದು. ಅದಕ್ಕೆ ಇವತ್ತು ಮಾಡಿರೋ ಉದ್ದೇಶ ತಮ್ಮನೇಲಿ ನೋಡಿರ್ತೀರ, ಒಂದು 5 ಲಕ್ಷದ ಗಾಡಿಯನ್ನು ಡೆಲಿವರಿ ತೊಗೊಳಕ್ಕೆ ಹೋಗ್ತಾಯಿದ್ದೀವಿ. ನಿಮಗೂ ಒಂದು 10,000-20,000 ಜನ ಫಾಲೋವರ್ಸ್ ಇದ್ರೆ ನಿಮಗೂ ಡೆಲಿವರಿ ಕೊಡ್ತಾರೆ. 10,000-20,000 ಇದ್ರೆ ಸಾಕಂತ ಜಾಸ್ತಿ ಇರಬೇಕು, ಲಕ್ಷ ಇರಬೇಕು, ಫಾಲೋವರ್ಸ್ ಇದ್ರೆ ಕರೆದು ಕೊಡ್ತಾರೆ. ಸೊ ಎಕ್ಸ್ಪೀರಿಯೆನ್ಸ್ ಮಾಡಿ ಗಾಡಿ ತೊಗೊಂಡೋಗಿ ಅಂತ ಹೇಳಿದರು. ತುಂಬ ದಿವಸದಿಂದ ಕರೀತಾಯಿದ್ರು, ಹೋಗೋಕ್ಕಾಗಿರಲಿಲ್ಲ. ಯಾಕಂದರೆ ಇಲ್ಲಿ ಸೋಷಿಯಲ್ ಮೀಡಿಯಾಯಿಂದನೇ ಸ್ವಲ್ಪ ದೂರ ಇದ್ವಿ ನಾವು. ಸ್ವಲ್ಪ ದಿವಸ ಇದಿರಲಿಲ್ಲ, ಆ್ಯಕ್ಟಿವ್ ಇರಲಿಲ್ಲ. ನೀವೇ ನೋಡಿರ್ಬೋದು, 10 ದಿವಸ 15 ದಿವಸ ಆಮೇಲೆ ವೀಡಿಯೋ ಆಗ್ತಾಯಿದ್ವಿ. ಸೊ ಅದರಿಂದ ಅದು ಇದಕ್ಕೂ ಕರೆದಿದ್ರಲ್ಲ, ಓಪನಿಂಗ್ ಅದೇನದು ಇನಾಗ್ರೇಷನ್, ಲಾಂಚ್ ಇವೆಂಟ್. ಸೊ ಲಾಂಚ್ ಇವೆಂಟ್ಗೂ ಕರೆದಿದ್ರು, ಅದಕ್ಕೂ ಹೋಗೋಕ್ಕಾಗಿರಲಿಲ್ಲ. ಪ್ಲಸ್ಸು ಅದಾದಮೇಲೆ ಅವತ್ತೇ ಗಾಡಿ ತೊಗೊಂಡೋಗಿ ಅಂತ ಹೇಳಿದ್ರು, ಅದಕ್ಕೂ ಆಗಿರಲಿಲ್ಲ. ಈಗ ಹೋಗಿ ತೊಗೊಂಬರೋಣ ಅಂತ ಸ್ವಲ್ಪ ಬಂದಿದ್ದೆ ನಾನು. ಇನ್ನೊಂದು ಪ್ರಜೆ ಬರಬೇಕಾಗಿತ್ತು, ಪ್ರಜೆಗೋಸ್ಕರ ನಾನು ಬೇಗ ಬಂದೆ, ರೆಡಿ ಆಗಿಬಿಟ್ಟು. ಇನ್ನೂ 1 ಅವರ್ ಆಗುತ್ತಂತೆ. ಸೊ ಲಾಸ್ಟಲ್ಲಿನೂ ಹಿಂಗೆ ಎಲ್ಲಿಗೆ ಹೋಗ್ಬೇಕಾದ್ರೆ ಕಾಯಿಸಿದ್ರಪ್ಪ ನಮ್ಮನ್ನ? ಇಲ್ಲಿ ಕಾದಿದ್ವಲ್ಲ ನಾನು, ಇವನ್ನೆಲ್ಲ ಇದನ್ನಲ್ಲ, ಸುರೇಶ ಎಲ್ಲ ಮೈಸೂರಿಗೆ ಹೋಗ್ಬೇಕಾರೆ ಅಲ್ಲ, ಇದಕ್ಕೆ ಕೂರ್ಗು ಕರೆಕ್ಟು. ಕೂರ್ಗ್ ಹೋಗ್ಬೇಕಾದ್ರೂ ಹಂಗೆ ಮಾಡಿದ್ರು. 1 ಅವರ್ ಇಲ್ಲಿ ಬಂದು ಕೂತ್ಕೊಂಡು ಎಲ್ಲರೂ ಕಾದು 1 ಅವರ್ ಆಮೇಲೆ ಬಂದರು. ಇವತ್ತು ಹಂಗೆ ಮಾಡ್ತಾಯಿದ್ದಾರೆ, ಇನ್ನೂ ಬಂದಿಲ್ಲ. ಯಾರದು ಅಂದರೆ ಗೊತ್ತಲ್ಲ ನಿಮಗೆ. ಏನು ಎಷ್ಟು ಟೈಮ್ ಎಷ್ಟು 9 ಹೇಳಿದ್ರೆ ಎಷ್ಟು ಗಂಟೆ ಇದೆ ಬರ್ತಿದ್ದೀರಾ? ಡೈಲಾಗ್ ಬರ್ತಿದ್ದಾರೆ, ರೆಕಾರ್ಡ್ ಆಯ್ತಿಲ್ಲ ಗೊತ್ತಿಲ್ಲ, ಚೆನ್ನಾಗಿ ಹಂಗೆ ಇಟ್ಬಿಡ್ತೀನಿ ವ್ಲಾಗಲ್ಲಿ. ಆಂಟಿ ಏನೋ ಅಂದರು, ಅದಕ್ಕೆ ರೇ ಈ 2 ಅವರ್ ಮಲಗಿರ್ತಿದ್ದೆ ನಾನು ಆರಾಮಾಗಿ. ಇನ್ನು ರೆಸ್ಟ್ ಡೇನಲ್ಲಿ ಎಲ್ಲಿ ರೆಸ್ಟು? 2 ಅವರ್ ನಿದ್ದೆ ಮಾಡ್ಬೋದಾಗಿತ್ತು. ಇನ್ನು 10 ಗಂಟೆಗೆ ಎಷ್ಟು ಗಂಟೆಗೆ ಬಂದವ್ರೆ ನೋಡಿ ಗಾಯ್ಸ್? 12:45 ಬಂದಿದ್ದಾರೆ ಗಾಯ್ಸ್. ಹೌದು ಗಾಯ್ಸ್. ನಾನು ಎಷ್ಟು ಗಂಟೆಗೆ ಬಂದಿದ್ದು? 10 ಗಂಟೆಗೆ. ಸಂಜಿತ್ ಅವ್ರ ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟು, ಸ್ಕೂಲಿಂದ ಕರ್ಕೊಂಬಂದು ಮನೆಗೂ ಬಿಟ್ಟಾಯಿತು. ಹಾಫ್ ಡೇ ಅಲ್ಲ, ಎಕ್ಸಾಮ್ ತಾನೇ. ಏನಪ್ಪ ಟೈಮ್ ಸೆನ್ಸ್ ಇಲ್ಲ. ಇವ್ರನ್ನೆಲ್ಲ BBM ಓದಿಸ್ಬೇಕು. ಎಲ್ಲರೂ ಕೈಗಳಲ್ಲಿ ಹೆಲ್ಮೆಟ್ಗಳು ಇಟ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಏನಾಯಿತು ಅಂದರೆ, ಅರ್ಶನ್ ಕಾರಲ್ಲಿ ಹೋಗೋಣ ಅಂದ್ಕೊಂಡಿದ್ದು. ಬಟ್ ಅದು ಸರ್ವಿಸ್ಗೆ ರಿಪೇರಿ ಸರ್ವಿಸ್ಗೆ ತಮ್ಮ ಎತ್ಕೊಂಡು ಹೋಗೋನೆ. ಅದಕ್ಕೆ ಕ್ಯಾಬ್ ಬುಕ್ ಮಾಡ್ಕೊಂಡು ಇಲ್ಲಿಂದ ಕೋರಮಂಗ್ಲಾಗೆ ಹೋಗಿ ಕ್ಯಾಬಲ್ಲಿ ಅಲ್ಲಿಂದ ಬರ್ಬೇಕಾದ್ರೆ ಗಾಡಿಗಳು ಎತ್ಕೊಂಡು ಬರೋಣ ಅಂತ ಪ್ಲ್ಯಾನು. ನೋಡೋಣ, ಒಂದೇನೋ ಗಾಡೀಲಿ ನಾವೆಲ್ಲ ಇಡಿಸ್ತೀವ, ಡಬಲ್ ರೈಡ್ ಮಾಡ್ಬೋದು ಅನ್ನೋದೇ ಡೌಟು. ಬಟ್ ಹೆಲ್ಮೆಟ್ ತೊಗೊಂಡಿದ್ದೀವಿ, ಕಷ್ಟಪಟ್ಟು ಡಬಲ್ಸಲ್ಲೇ ಬರ್ತೀವಿ. ಎಲ್ಲರೂ ನೋಡಬೇಕು, ಏನು ಹಿಂಗೆ ಅಂಟ್ಕೊಂಡು ಹೋಯ್ತಾರೆ ಇವರು. ನಾನು ಸಂಜಿತ್ ಕುತ್ಕೊಂಡ್ಬಿಟ್ರೆ ಗಾಡೀಲಿ ಜಾಗನೇ ಇರಲ್ಲ. ಅದೇ ಮೇನ್ ಕಂಟೆಂಟು, ಅದಕ್ಕೋಸ್ಕರನೇ. ಆಗಿಲ್ಲ ಅಂದರೆ ಇಬ್ಬರು ವಾಪಸ್ಸು ಇದ್ರಲ್ಲಿ ಬರಬೇಕು ಕ್ಯಾಬಲ್ಲಿ ಮತ್ತೆ. ಬಟ್ ಬೇಡ, ಆಗಿದ್ದಾಗಲಿ ಅದೇ ಗಾಡೀಲಿ ಬರಬೇಕು. ನಾನು ಸೋಲೋ ಪಾಲ ಎಲ್ಲ ಇಲ್ಲ, ನಾನು ಒಬ್ಬನೇ ಬರೋದು. ಹಂಗೆಲ್ಲ ಬಿಡೋದೇ ಇಲ್ಲ. ನಾನು ಕೂತ್ಕೊಂಡ್ರೆ ಆಗಲ್ಲ ರೀ. ನಿಮ್ಮನ್ನ ಹೆಂಗ್ರಿ ಕೂಡಿಸ್ಕೊಳ್ಳಿ? ಸಂಜಿತ್ ಅವ್ರನ್ನ ಮುಂದೆ ಕುಣಿಸ್ಕೊಳ್ಳಿ, ಟ್ಯಾಂಕ್ ಜಾಗ ಹೆಂಗೆ ಚೆನ್ನಾಗಿರುತ್ತೆ. ರೋಡಲ್ಲಿ ಎಲ್ಲ ಚೆನ್ನಾಗಿ ನೋಡ್ತಾ ಇರ್ತಾರಲ್ಲ. ಹಿಂದೆಗಡೆ ಯೂಸ್ ಬರುತ್ತೆ ಆಯ್ತಾ? ಗ್ರಾಬ್ ರೈಲು ಇಲ್ಲ ಹಿಂದೆಗಡೆ, ಬಿದ್ದರೆ ಮತ್ತೆ ಅದು ಪವರ್ ಜಾಸ್ತಿ ಐತೆ. ಎಕ್ಸ್ಲೇಟರ್ ಕೊಟ್ಟಿರ್ತಾರೆ. ಸಂಜಿತ್ ಅವ್ರು ನೋಡಿ, ಇಕ್ಕಟ್ಟಲ್ಲಿ ಸುಖ ಇದೆ ಅಂತ ಹೆಂಗೆ ಕೂತಿದ್ದಾರೆ. ಒಗ್ಗಟ್ಟಿನಲ್ಲಿ ಬಲ, ಇಕ್ಕಟ್ಟಿನಲ್ಲಿ ಸುಖ. ಬೆಂಗಳೂರು ಟ್ರಾಫಿಕ್ಕಲ್ಲಿ ಓಡಾಡಿ ಸಂಜಿತ್ ಅವ್ರು ನಿದ್ದೆ ಮಾಡ್ತಾರೆ. JSP ಮೋಟರ್ ಆ್ಯಡ್. ಬನ್ನಿ ಜನರೇ, ಬನ್ನಿ. ನಾವು ಬಂದೇವಾ. ಇಲ್ಲೇ ಇದೆ ಗಾಡಿ. 15 ಅಲ್ಲ 17 ಆನ್ ರೋಡ್. ಮನೆ ಮುಂದೆ ಬಸ್ 17 ನೋಡಿ. ಅದು ಸ್ವಲ್ಪ ಫ್ಯೂಚರಿಸ್ಟಿಕ್ ಆಗಿದೆ. ಇದು ಫುಲ್ ಫ್ಯೂಚರಿಸ್ಟಿಕ್. ಸೈನ್ಸ್ ಫಿಕ್ಷನ್ ಮೂವಿಗಳಲ್ಲಿ ಬರುತ್ತಲ್ಲ, ಆ ಥರ. 3 ಜನ ಕೂತ್ಕೊಬೋದು. ಸಂಜಿತ್ ಹೇಳಿದ್ರು, ಸಂಜಿತ್ ಮಗ, ವೈಫು, ಅವ್ರ ಮಗಳು. ಸಂಜಿತ್ ಆರಾಮಾಗಿ ಕೂತ್ಕೊಬೋದು. ಸಂಜಿತ್ತು ನಿಮ್ಮ ಫ್ಯಾಮಿಲಿ ಫುಲ್ ಆರಾಮಾಗಿ ಹೋಗ್ಬೋದು. ಕಾರ್ ಅವಶ್ಯಕತೆ ಇಲ್ಲ ನಿಮಗೆ. ನೀವು ಈ ಗಾಡೀಲಿ ನೀವು ನಿಮ್ಮ ಊರಿಗೂ ಹೋಗ್ಬೋದು, ಮಂಗಳೂರಿಗೆ. ಅಂದರೆ ಮಧ್ಯೆ ಚಾರ್ಜ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕಷ್ಟೇ. ಇದು CE04, ಅದು CE02. ಸೊ ಇದು ಫಸ್ಟ್ ಫ್ಲೋರ್ ಮೇಲೆ. ಇಲ್ಲಿ ನೋಡಿ, ಶೋರೂಮ್ ಕಮ್ ಸರ್ವಿಸ್ ಸೆಂಟರ್ ಇದೆ. ಆಮೇಲೆ ಕೆಳಗಡೆ ಇದು ಕೆಫೆನೂ ಇತ್ತು. ಸೊ
ನಾರ್ಮಲ್ ಪಬ್ಲಿಕ್ ಕೂಡ ಕೆಫೆ ಓಪನ್ ಇರುತ್ತೆ, ಬಂದು ನಾರ್ಮಲಾಗಿ ಅಲ್ಲಿ ಕೆಫೆನಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು, ಅಥವಾ ಇಲ್ಲಿ ಸರ್ವಿಸ್ ಕೊಟ್ಟಾಗ ಬಂದು ಟೈಮ್ ಸ್ಪೆಂಡ್ ಮಾಡೋಕ್ಕೆ. ಸೊ ಇಲ್ಲಿ ಪ್ರೀಮಿಯಂ ಬೈಕ್ಸ್ ಇರುತ್ತೆ ಮೇಲೆ. ಸಂಜು ಗೆಟ್ಸ್ ದ ಪ್ರೈಸ್. ಈಗ ಅವ್ರು ಬಂದರು, ಗಾಡಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಓಡ್ಸೋಕ್ಕೆ ಮುಂಚೆ ಹೆಂಗೆ ಆಫ್ ಏನು, ಮೋಡ್ಸ್ ಏನು ಅವೆಲ್ಲನೂ. ಸೊ 2 ಬೈಕ್ ಇದೆ, ನೀಟಾಗಿ ಕೇಳ್ಕೊಬೇಕಿದೀಗ. ಗ್ರ್ಯಾಬ್ ರೇಲ್ಸ್ ಐತೆ, ನಾನು ಇಲ್ಲ ಅನ್ಕೊಂಡೆ. ಗ್ರ್ಯಾಬ್ ರೇಲ್ಸ್ ಇದೆ ಚಿಕ್ಕದು. ಬ್ರೋ ನಿಜ ಹೇಳಿ ಬ್ರೋ, ನಾನು ಇಲ್ಲಿ ಕೂತ್ಕೊಂಡ್ರೆ ಸಂಚಿಸ್ ಇಲ್ಲಿ ಕೂತ್ಕೊಳಕ್ಕೆ ಆಯ್ತದೆ. ಆಗುತ್ತೆ ಬ್ರೋ, ನಾನು ಇಲ್ಲಿ ಕೂತ್ಕೋಬೇಕಷ್ಟೇ. ಇಲ್ಲಿ ಕುತ್ಕೊಳ್ಳಿ ನೀವು. ಇಷ್ಟು ನಿಮ್ಗೆ ಇದು ಸಾಕು, ಸಂಜೀತ್ಗೆ ಇಷ್ಟು ಸಾಕು. ನೋಡಿ ಇವರಿಬ್ಬರು ಹೆಂಗೆ ಕಾಣಿಸ್ತಾ ಇದ್ದಾರೆ, ಆರಾಮಾಗಿ ಕೂತಿದ್ದಾರೆ. ಸೊ ಈ ಥರ ಇರೋ ದೈತ್ಯಗಳೇ ಇಬ್ಬರು ಹೋಗ್ಬೋದು ಅಂದರೆ ಸಣ್ಣ ಆರಾಮಾಗಿದ್ದೀನಿ. ಹಿಂದೆ ಏನು ದೈತ್ಯ, ನೀನೇನು ಕಮ್ಮಿ ಇದೆಯಾ? 95 kg ಇದೆಯಾ ನನಗೆ ಹೇಳ್ತೀಯಾ? ಬಟ್ ಸಣ್ಣಗಿರೋರು ಇನ್ನೂ ಕಂಫರ್ಟಬಲಾಗಿ ಹೋಗ್ಬೋದು. ಇನ್ನು ನಾನ್ ಸ್ಟಾಪ್ ಚಚ್ಕೊಂಬಂದು ನಿಲ್ಲಿಸ್ಬಿಟ್ಟು ಎಲ್ಲಿ ಬಂದಿದ್ದೀವಿ ಅಂದರೆ ಪ್ರಸಿದ್ಧಿ ಫುಡ್ ಕಾರ್ನರ್ಗೆ ಬಂದಿದ್ದೀವಿ. ಬೆಳಗ್ಗೆ ತಿಂದಿದ್ದೆಲ್ಲ ಕರ್ಗೋಗಿತ್ತು, ಸ್ವಲ್ಪ ಲೈಟಾಗಿ ನಾವು ತಿನ್ಕೊಂಡು ಹೋಗೋಣ ಅಂತ. ನನಗೆ ಬಿಸಿಬೇಳೆಬಾತು. ಸೊ ಇಲ್ಲಿ ಬಂದಾಗೆಲ್ಲ ಆಮೇಲೆ ನಾನು ಬಿಸಿಬೇಳೆಬಾತು ತೊಗೊಳೋದು. ಸೊ ಬಿಸಿಬೇಳೆಬಾತು, ಒಂದು ರಾಶಿ ಬೂಂದಿ. ಅವನೇನು ಏನು ತೊಗೊಂಡೆ? ಪಲಾವ್ ತೊಗೊಂಡ. ಅವನು ಪಲಾವು. ಸಂಜು ಅಲ್ಲಿ ಹೋಗ್ಬಿಟ್ಟಿದ್ದಾರೆ, ಸಂಜು ಬ್ರೋ ಅವರು. ಯಾಕೆ ಹೇಳಿ, ಬರೀ ಹೆಲ್ಮೆಟ್ಗಳು ಬ್ಯಾಟ್ರಿಗಳೇ ಇದೆ ಜಾಗದಲ್ಲಿ, ಜಾಗ ಇಲ್ಲ. ನೋಡಿ ನಮ್ಮ ಸೋಮು ಅವರು ಪಳ 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 ಅಂತ ಹೊಳಿತವ್ರೆ. ಹಂಗೆ ಗಮನಿಸಿದ್ರೆ ಅವ್ರ ವೀಡಿಯೋದಲ್ಲಿ ಬ್ಯಾಕ್ಗ್ರೌಂಡಲ್ಲಿ ನಾವು ಆ ಕಡೆ ಎಲ್ಲೋ ಇರ್ತೀವಿ, ಯಾಕಂದರೆ ಇಬ್ಬರು ಒಂದೇ ದಿವಸ ವೀಡಿಯೋ ಮಾಡಿದ್ದು. ಸೊ ಈ ಕಡೆ ನೀವೇನಾದರೂ ಪ್ರಸಿದ್ಧಿಗೆ ಬಂದಾಗ ಇಬ್ಬರು ಎಲ್ಲರ ವೀಡಿಯೋಸು ಓಡ್ತಾ ಇರ್ತದೆ. ಯಾರು ವೀಡಿಯೋ ನೋಡ್ತೀರಾ ಹಂಗೆ 3 ಜನ ಇವಾಗ ಫ್ರೇಮಲ್ಲಿ. ಲಾಸ್ಟಲ್ಲಿ ಫೈನಲಾಗಿ ಒಂದು ಬಿಸಿ ಬಿಸಿ ಕಾಫಿ ನಮ್ಮ ಗಾಡಿಯಲ್ಲಿ ನಿಲ್ಲಿಸಿದ್ರೆ ಎಲ್ಲರೂ ಬಂದು ಗಾಡಿ ನೋಡ್ಕೊಂಡು ಫೋಟೋಗಳು ತಗೊಂಡು ಹೋಯ್ತವ್ರೆ. ಸೊ ಇಬ್ಬರು ಅಂಕಲ್ಗಳು ಮಾತಾಡ್ತಾ ಅವರಲ್ಲಿ, ಇಬ್ಬರು ಅಂಕಲ್ಗಳು ಅದ್ರ ಬಗ್ಗೆ ಮಾತಾಡ್ತವ್ರೆ, ಗಾಡಿ ಬಗ್ಗೆ. ಇನ್ನು ನಾವು ಊಟ ಮಾಡಬೇಕಾದ್ರೆ ತಿಂಡಿ ತಿನ್ಬೇಕಾದ್ರೆ ಇಬ್ಬರು ಊಟ ಕೊಟ್ಟಿರೋ ಅವ್ರು ಬಂದು ಕೇಳಿದ್ರು. ಕೆಲವರು ಅಲ್ಲಿ ಸಿಗ್ನಲ್ ನಿಂತಿದ್ರೆ ಸಿಗ್ನಲಲ್ಲಿ ಎಷ್ಟೊಂದು ಥರ ಮಾತಾಡ್ತಿದ್ರು. ಸೊ ಎಲ್ಲರೂ ಆಗಲೇ ಎಲ್ಲರಿಗೂ ಗೊತ್ತಾಗ್ಬಿಟ್ಟೈತೆ, ನೋಡಿ ಫುಲ್ ಡಿಸ್ಕಷನ್ ಮಾಡ್ತಾರೆ. ಸೊ ಎಲ್ಲರಿಗೂ ಗೊತ್ತಾಗ್ಬಿಟ್ಟೈತೆ ಈ ಗಾಡಿ ಬಗ್ಗೆ. ತುಂಬ ಜನ ವೀಡಿಯೋ ಮಾಡೋದಾಗ ಗಾಡಿ ಬಗ್ಗೆ ಎಲ್ಲರೂ ಗೊತ್ತು. ಒಂದ್ಸರಿ ಕೂತ್ಕೊಳ್ಳ ಎಷ್ಟು ರೂಪಾಯಿ ಅಂತ ಕೇಳ್ತಾ ಇದ್ರು. 64 ಅಲ್ಲಿ 68 ಇತ್ತು, 4 ರೇಂಜಲ್ಲಿ ನಾವು 68 ಇತ್ತಾ? 69 ಇತ್ತು. 69 ಇತ್ತು ಗಾಡಿ ಸ್ಟಾರ್ಟ್ ಮಾಡಿದಾಗ. 100% ಚಾರ್ಜಿಂಗು. ಇಲ್ಲಿ ಮನೆ ಹತ್ರ ಬಂದಿದ್ವಿ. ಎಷ್ಟು ಕಿಲೋಮೀಟರ್ ನಿಮ್ಮ ಮನೆ ಅಲ್ಲಿಂದ? 12 ಕಿಲೋಮೀಟ್ರ್ ಬಂದಿದ್ದೀವಿ. 12 ಇಲ್ಲ, 15 ಏನೋ ಇದೆ. 15 ಚೆಕ್ ಮಾಡು. ಇವಾಗ ಎಷ್ಟಿತ್ತು? ಸೋನಿ ಸಿಗ್ನಲ್ ಈಗ ಎಷ್ಟಿದೆ ಗೊತ್ತಾ? ಚೆಕ್ ಮಾಡ್ತೀನಿ ನಾನು. ಇವಾಗ ಇನ್ನೂ ರೇಂಜ್ ಬಂದು ಓಪನ್ ಮಾಡು. ಚಿಕ್ ಟಿಕ್ 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 65 ಇದೆ ಕಣ. 4 ಕಿಲೋಮೀಟ್ರ್ ಕಮ್ಮಿ ಆಗಿರೋದು. ಅಂದರೆ 57ವರೆಗೂ ಹೋಗಿತ್ತು. ಆ ರೀಜನ್ ಆಗ್ತಾ ಇರುತ್ತಲ್ಲ ಹಂಗೆ ಇನ್ಕ್ರೀಸ್ ಆಗಿದೆ. ಸೊ 16 ಕಿಲೋಮೀಟ್ರ್ ಬಂದಿದ್ದೀವಿ ಅಲ್ಲಿಂದ. ಇದು ಡಬಲ್ ರೈಡು, ಇಬ್ಬರು ಬಂದಿದ್ದೀವಿ ಅಷ್ಟೇ. ಎಷ್ಟು 4 ಕಿಲೋಮೀಟ್ರ್ ಕಮ್ಮಿ ಆಗಿದೆ. ಅಂದರೆ ರೀಜನ್ ಆಗಿ ಸೂಪರ್ ಅಂತ. ಅದು ಆ ಥರ ಇದ್ಬಿಟ್ರಂತೂ ಏನು ಚಾರ್ಜ್ ಮಾಡೋದೇ ಬೇಡ. ಇದಲ್ಲಿ ನಾರ್ಮಲ್ ಮೋಡಲ್ ಹಾಕೋ, ರೀಜನ್ ಆಗ್ತಾ ಇರುತ್ತೆ, ಹೋಗ್ತಾ ಇರು. ಅದು ಅರ್ಶನ್ ಗಾಡಿ, ನಿನ್ನ ಗಾಡಿ ಆಗಿದ್ರೆ 10 ಅರ್ಶನ್ ಗಾಡಿ ಹೆಂಗೆ ಅಂದರೆ 10 ಕಿಲೋಮೀಟ್ರಿಗೆ 1 ಕಿಲೋಮೀಟ್ರ್ ಸುಮ್ಮನೆ ಕಮ್ಮಿ ಆಗುತ್ತೆ. ನಂದಾಗಿದ್ರೆ 30 ಬೇಕಾಯ್ತು. ಇವಾಗ 2 ವರ್ಷ ಹಳೆಯದಲ್ಲ, 4 ಕಿಲೋಮೀಟ್ರ್ 30 ಕಿಲೋಮೀಟ್ರ್ ಖರ್ಚು, 30 ಕಿಲೋಮೀಟ್ರ್ ಮೈನಸ್ ಆಗೋದು. ಹೆಂಗೈತಿದ್ದು 4 ಮಾಡಬೇಕು. ಅಂಕಲ್ ಹೆಂಗಿದೆ ಅಂಕಲ್? ಹೆಂಗೈತೆ ಗಾಡಿ? ಸೊ ಇದು ಹೋಗಿ ತಗೊಂಬಂದಿದ್ದು ಒಂದು ವ್ಲಾಗು. ಸೊ ಇನ್ನೊಂದು ಗಾಡಿ ಅವ್ರು ಇನ್ನೂ ಹಿಂದೆನೇ ಇದ್ದರು, ಬರ್ತಾವ್ರೆ. ಸೊ 2 ಗಾಡಿನೂ ಇಲ್ಲೇ ಇರುತ್ತೆ. ಅವರು ಸತೀಶ್ ಅವ್ರ ಮನೆಗೆ ಎತ್ಕೊಂಡು ಹೋಗೋಕ್ಕಾಗಲ್ಲ, ರೈಲ್ವೆ ಅದು ತುಂಬ ದೂರ, ಅವ್ರ ಊರಲ್ಲ. ಹೋಗ್ಬೋದು ಆಯ್ತು ಆ್ಯಕ್ಚುಲಿ. ಅವರು ಚಾರ್ಜ್ ಮಾಡ್ಕೊಂಡು ಎತ್ಕೊಂಡು ಹೋಗ್ಬೋದು ಆರಾಮ. ಹಿಂಗಾಗುತ್ತೆ ಎತ್ಕೊಂಡು ಹೋಗೋದು. ಬಟ್ ಅವ್ರು ಇಲ್ಲೇ ಬಿಟ್ಟು ಹೋಗ್ತಾ ಇದ್ದಾರೆ ಎತ್ಕೊಂಡು ಹೋಗೋದು. ಯಾಕಂದರೆ ನೆಕ್ಸ್ಟು ಮತ್ತೆ ನಾವು ಇಲ್ಲಿಂದ ರೈಡ್ ಹೋಗೋಣ ಅಂದ್ಕೊಂಡಿದ್ವಿ. ಅವ್ರು ಮತ್ತೆ ಅಲ್ಲಿಂದ ಇಲ್ಲಿಗೆ ಬಂದು ಇಲ್ಲಿಂದ ಮತ್ತೆ ಹೋಗೋಕೆ ಅದು ಕಷ್ಟ ಆಗುತ್ತೆ ರೈಡ್ ಹೋಗೋಕೆ. ಅದಕ್ಕೆ ಇಲ್ಲೇ ನಿಲ್ಲಿಸ್ಬಿಡ್ತೀನಿ ಅಂತ ಹೇಳಿದ್ರು. ನಾಳೆ ಏನೋ ಪ್ಲ್ಯಾನ್ ಮಾಡ್ತಾ ಇದ್ವಿ, ನೋಡೋಣ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಎಕ್ಸ್ಟ್ರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಲ್ಲಿ ಇನ್ನೊಂದು ವಿಡಿಯೋ ಬರುತ್ತೆ, ಇದು ಪ್ಲ್ಯಾನ್ ಮಾಡಿದ್ದೀವಿ.
ಮತ್ತು ನಮ್ಮದು ಅನ್ಬಾಕ್ಸ್ ಕರ್ನಾಟಕದಲ್ಲಿ ಒಂದು ರೈಡ್ ಹೋಗೋಣ, ಬ್ರೇಕ್ಫಾಸ್ಟ್ ರೈಡ್ ಅಂದ್ಕೊಂಡಿದ್ದೀವಿ. ಇದರಲ್ಲೇ ಅದರಲ್ಲೂ ಒಂದು ವೀಡಿಯೋ ಬರುತ್ತೆ BMW ಬಗ್ಗೆ. ನೋಡೋಣ ಎಷ್ಟು ದಿವಸ ನಮ್ಮ ಹತ್ರ ಇರುತ್ತೆ, ಅಷ್ಟು ದಿವಸ ಚೆನ್ನಾಗಿ ಯೂಸ್ ಮಾಡ್ಕೊತೀವಿ. ಆಮೇಲೆ ಹೋಗಿ ಕೊಟ್ಬಿಡೋಣ ಅವ್ರಿಗೆ. ಸೊ ಥ್ಯಾಂಕ್ ಯು JSP BMW ಮೋಟರ್ಯಾಡ್ ಬೆಂಗಳೂರು ಅವ್ರಿಗೆ ಥ್ಯಾಂಕ್ ಯು ಗಾಡಿ ಕೊಟ್ಟಿರೋದಕ್ಕೆ. ಅದ್ಭುತವಾಗಿದೆ, ಎಕ್ಸ್ಪೀರಿಯನ್ಸ್ ಸೂಪರ್ ಆಗಿತ್ತು. ಸ್ಟಾರ್ಟಿಂಗ್ ಒಂಚೂರು ಅನ್ಕಂಫರ್ಟಬಲ್ ಅಂತ ಫೀಲ್ ಆಯಿತು ಇಬ್ಬರು ಕುತ್ಕೊಂಡಿದ್ದಕ್ಕೆ, ಬಟ್ ಒಳ್ಳೆ ಮಜಾ ಕೊಡ್ತು ಮಾತ್ರ. ಅದೆಲ್ಲ ನೀಟಾಗಿ ಡೀಟೇಲಾಗಿ ಮಾತಾಡೋದು ಇನ್ನೊಂದು ವೀಡಿಯೋದಲ್ಲಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.